ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಬಹಳಷ್ಟು ಸುದೀರ್ಘವಾದ ಕಲಿಯುವಿಕೆಯಲ್ಲಿ ನಾವು ಯೇಸು ಕ್ರಿಸ್ತನ ಜೀವಿತವನ್ನು ಕ್ರಮಬದ್ಧವಾಗಿ ನಾವು ಕಲಿತಾ ಇದ್ದೇವೆ. ಆತನ ಸೇವಾ ಪ್ರಯಾಣವನ್ನು ಸಹ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಕಲೀಲಿಕ್ಕೆ ಸಾಧ್ಯವಾಗ್ತದೆ. ನಾನು ಕೇಳುತ್ತಿರುವಂಥ ದೇವಜನರು ಈ ಕಾರ್ಯಕ್ರಮದ ಮೂಲಕವಾಗಿ ಬಹಳಷ್ಟು ವಿಷಯಗಳನ್ನು ನೀವು ಕಲಿತುಕೊಂಡಿದ್ದೀರಾ ಎಂಬುದಾಗಿ ನೆನೆಸ್ತಾ ಇದ್ದೇವೆ. ಮಾತ್ರವಲ್ಲ, ಕಳೆದ ಸಂಚಿಕೆಯಲ್ಲಿ ಪ್ರಧಾನನ ಮಗನ ವಿಷಯವಾಗಿ ಕಲಿಯುವಾಗ ತಂದೆ ತಾಯಿಗಳಿಗೆ ದೇವಸೇವಕರು ಕೊಟ್ಟಂಥ ಆಲೋಚನೆ, ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಯೇಸು ಸ್ವಾಮಿಯ ಬಳಿಗೆ ಬಂದಿರಿ, ಯೇಸು ಸ್ವಾಮಿ ನಿಮ್ಮ ವಿಷಯವಾಗಿ, ನಿಮ್ಮ ಮಕ್ಕಳ ವಿಷಯವಾಗಿ, ನಿಮ್ಮ ಸಂತತಿಯ ವಿಷಯವಾಗಿ ಅದ್ಭುತ ಮಾಡುತ್ತಾನೆಂಬುದಾಗಿ. ಅನೇಕರು ನಾನು ಎನಿಸ್ತೇನೆ ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದೀರಾ, ಯೇಸು ಸ್ವಾಮಿ ನಿಮ್ಮ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ಅದ್ಭುತ ಮಾಡಿದ್ದಾನೆಂಬುದಾಗಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಇನ್ನು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಸತ್ಯವೇದದ ಪ್ರಾಧ್ಯಾಪಕರು ಆಗಿರುವ ಮತ್ತು IPC ಸಭೆಯ ಹಿರಿಯ ಸೇವಕರಾಗಿರುವ ಪಾಸ್ಟರ್ ಸಜೀವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಯೇಸು ಸ್ವಾಮಿ ಸುಪ್ರಸಿದ್ಧ ವರ್ಷದ ಒಂದು ಗಲಿಲಾಯದ ಸೇವೆಗಾಗಿ ಬಂದಾಗ ಕಾನಾವೂರಿನಲ್ಲಿ ಮೊದಲ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಪ್ರಧಾನನ ಮಗನನ್ನು ಸೌಖ್ಯಪಡಿಸುವಂಥದ್ದು. ತದನಂತರವಾಗಿ ಆತನ ಪ್ರಯಾಣದ ಕುರಿತಾಗಿ ಅಥವಾ ಆತನ ಸೇವೆ ಕುರಿತಾಗಿ ನಮಗೆ ಹೇಳ್ಬೋದಾ? ಖಂಡಿತ. ಯೇಸು ಕ್ರಿಸ್ತನು ತನ್ನ ಗಲಿಲಾಯದ ಸೇವೆಯನ್ನು ಪ್ರಧಾನನ ಮಗನ ಸೌಖ್ಯಗೊಳಿಸುವುದರೊಂದಿಗೆ ಆರಂಭಿಸಿ, ಅನಂತರ ಯೇಸು ಕ್ರಿಸ್ತನು ಅಲ್ಲಿಂದ ನಜರೇತಿನ ಸಭಾಮಂದಿರಕ್ಕೆ ಪ್ರಯಾಣಿಸ್ತಾ ಇದ್ದಾನೆ. ನಾವು ಈ ಸಂಗತಿಯನ್ನು ಲೂಕನ ಸುವಾರ್ತೆ 4ನೇ ಅಧ್ಯಾಯದ 16ನೇ ವಚನದಿಂದ 30ನೇ ವಾಕ್ಯದ ತನಕ ಓದುತ್ತೇವೆ. ಒಂದು ಸಬ್ಬತ್ ದಿನದಲ್ಲಿ ಯೇಸು ಕ್ರಿಸ್ತನು ತನ್ನ ಹುಟ್ಟೂರಾದಂತಹ, ತಾನು ಬೆಳೆದಂತಹ ನಜರೇತ್ ಎಂಬ ಊರಿಗೆ ಹೋಗಿ ಅಲ್ಲಿನ ಸಭಾಮಂದಿರದಲ್ಲಿ ಆತನು ಸಂದೇಶವನ್ನು ಕೊಡುತ್ತಿರುವುದಾಗಿದೆ. ಇನ್ನು ನಾವು ಮುಂದೆ ಕಲೀಲಿಕ್ಕಿರುವಂಥದ್ದು. ಅಲ್ಲಿ ಸಂದೇಶದ ಪ್ರಾರಂಭ ಚೆನ್ನಾಗಿತ್ತು, ಆದರೆ ಕೊನೆಯ ಭಾಗದಲ್ಲಿ ಯೆಹೂದ್ಯರು ಆತನನ್ನು ಎತ್ತರವಾದ ಕಡಿದಾದ ಒಂದು ಘಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಯ ಕಡಿದಾದ ಸ್ಥಳದಿಂದ ಆತನನ್ನು ಕೆಳಕ್ಕೆ ಬೀಳಿಸಬೇಕೆಂಬುದಾಗಿ, ಅಂದರೆ ಕೊಲ್ಲಬೇಕೆಂಬುದಾಗಿ ಅವರು ಆಲೋಚಿಸಿ ಅದಕ್ಕೋಸ್ಕರ ಕಾರ್ಯ ಮಾಡಿದರು. ಆದರೆ ಯೇಸು ಅಲ್ಲಿಂದ ಸರಿದುಕೊಂಡು ಹೋದನು ಎಂಬುದಾಗಿ ನಾವು ಓದುತ್ತೇವೆ. ಈಗ ನಾವು ಲೂಕನ ಸುವಾರ್ತೆ 4:16 ನೋಡುವಾಗ ಯೇಸು ಕ್ರಿಸ್ತನು ಎಲ್ಲ ಸಬ್ಬತ್ ದಿನಗಳಲ್ಲಿ ಸಭಾಮಂದಿರಗಳಿಗೆ ಹೋಗಿ ಆ ಅವಕಾಶವನ್ನು ಉಪಯೋಗಪಡಿಸಿಕೊಂಡು ಯೇಸು ಕ್ರಿಸ್ತನು ಬೋಧನೆಯನ್ನು ಮಾಡುತ್ತಾಯಿದ್ದನು. ನಜರೇತಿನ ಸಭಾಮಂದಿರದಲ್ಲಿ ಯೇಸು ಕ್ರಿಸ್ತನು ತನ್ನ ಸಣ್ಣ ಪ್ರಾಯದಲ್ಲೆಲ್ಲ ಹೋಗಿ ಪರಿಚಯವುಳ್ಳ ಸಭಾಮಂದಿರವಾದದ್ದರಿಂದ ಅನೇಕ ದಿವಸಗಳ ನಂತರ ಯೇಸು ಕ್ರಿಸ್ತನು ಅಲ್ಲಿ ಬಂದದ್ದರಿಂದಲೂ ಜನರು ಆತನಿಗೆ ಯೆಶಾಯನ ಗ್ರಂಥದ ಸುರುಳಿಯನ್ನು ಓದುವುದಕ್ಕಾಗಿ ಕೊಡ್ತಾ ಇದ್ದಾರೆ. ಅಂದರೆ ಯೆಹೂದ್ಯರ ಪದ್ಧತಿ ಪ್ರಕಾರ ಅತಿಥಿಗಳಾಗಿ ಬರುವವರಿಗೆ ಓದುವುದಕ್ಕಾಗಿ ಅವರು ಅವಕಾಶವನ್ನು ಕೊಡ್ತಾರೆ. ಎಲ್ಲರ ಮನೆಗಳಲ್ಲಿ ಸತ್ಯವೇದದ ಸುರುಳಿಗಳಿರಲಿಲ್ಲ, ಅಂದರೆ ಧರ್ಮಶಾಸ್ತ್ರ ಸುರುಳಿಗಳಿರಲಿಲ್ಲ. ಅದು ಸಭಾಮಂದಿರಗಳಲ್ಲಿ ಮಾತ್ರ ಜೋಪಾನವಾಗಿಡುತ್ತಿತ್ತು. ಅದು ಪಬ್ಲಿಕ್ಕಾಗಿ ಓದುವಾಗ ಎಲ್ಲರೂ ಅದನ್ನು ಕೇಳಿಸಿಕೊಳ್ಳಬೇಕು. ಆದ್ದರಿಂದ ವೇದ ಪಾರಾಯಣ ಅವರ ಒಂದು ಮುಖ್ಯ ಭಾಗವಾಗಿತ್ತು. ಆ ಮುಖ್ಯ ಭಾಗವಾದ ವೇದ ಪಾರಾಯಣ ಯೇಸು ಕ್ರಿಸ್ತನು ಮಾಡ್ತಾ ಇದ್ದಾನೆ. ಯೆಶಾಯನ ಸುರುಳಿ ಕೊಟ್ಟದ್ದರಿಂದ ಯೇಸು ಸ್ವಾಮಿ ಅದನ್ನು ತೆರೆದು ನೋಡಿದಾಗ ಅವನಿಗೆ ಸಿಕ್ಕಿದ್ದು ಯೆಶಾಯನ ಗ್ರಂಥ 61ನೇ ಅಧ್ಯಾಯ. ಅದರ ಪ್ರಾರಂಭದ 2 ವಾಕ್ಯಗಳನ್ನು ಮಾತ್ರ ಯೇಸು ಕ್ರಿಸ್ತನು ಓದುತ್ತಿರುವುದಾಗಿ ನಾವು ನೋಡುತ್ತೇವೆ. ನಮಗೆ ಗೊತ್ತಿದೆ ಆ ಭಾಗ. ದಯಮಾಡಿ ಆ ಭಾಗವನ್ನೊಮ್ಮೆ ಓದಬಹುದಾ? ಆ 61ನೇ ಅಧ್ಯಾಯ. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಇಲ್ಲಿ ಯೇಸು ಕ್ರಿಸ್ತನು ಮೊದಲು ಮಾಡಿದ ಪ್ರಸಂಗ ಅಥವಾ ಸಂದೇಶ ನಾವು ಭಾಳ ಗಮನಿಸಬೇಕಾದಂಥ ಒಂದು ಸಂಗತಿ. ಯೇಸು ಕ್ರಿಸ್ತನು ಮೊದಲು ಆಡಿದ ಸಂದೇಶ ಪವಿತ್ರಾತ್ಮನ ಕುರಿತಾಗಿತ್ತು. ಅಂದರೆ ಬಡವರಿಗೆ ಶುಭ ಸಮಾಚಾರವನ್ನು ತಿಳಿಸುವುದಕ್ಕಾಗಿ ದೇವರು ನನ್ನನ್ನು ಅಭಿಷೇಕಿಸಿದ್ದಾನೆ ಎಂಬ ಸಂದೇಶವನ್ನು ತಾನು ತನ್ನ ಮೊದಲ ಪ್ರಸಂಗದಲ್ಲಿ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಪವಿತ್ರಾತ್ಮನಿಗೆ ಬಹಳ ಆದ್ಯತೆಯನ್ನು ಕೊಟ್ಟಿದ್ದರು. ಆದ್ದರಿಂದ ಯೇಸು ಕ್ರಿಸ್ತನ ಸೇವೆ ಬಹಳ ಫಲಕಾರಿಯಾಗಿತ್ತು. ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಹುಟ್ಟಿದನು,
ಅನಂತರ ಸೇವೆಗೆ ಇಳಿಯುವುದಕ್ಕಿಂತ ಮುಂಚೆ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಪವಿತ್ರಾತ್ಮನಿಂದ ತುಂಬಲ್ಪಟ್ಟನು ಅಥವಾ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟನು. ಹಾಗೆ ಯೇಸುಕ್ರಿಸ್ತನು ತನ್ನ ಹುಟ್ಟೂರಾದ ನಜರೇತಿನ ಸಭಾಮಂದಿರದಲ್ಲಿ ಮೊದಲು ಸಂದೇಶಕ್ಕಾಗಿ ಆರಿಸಿಕೊಂಡ ಸಬ್ಜೆಕ್ಟ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಕುರಿತಾಗಿತ್ತು. ಆತನು ನನ್ನನ್ನು ತಂದೆಯಾದ ದೇವರು ಬಡವರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೂ ಮತ್ತು ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುವುದಕ್ಕೂ, ಕುರುಡರಿಗೆ ಕಣ್ಣು ಕೊಡುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ. ನನ್ನ ಮೇಲೆ ದೈವಿಕವಾದ ಅಭಿಷೇಕವಿದೆ ಎಂಬ ಸಂಗತಿಯನ್ನು ಹೇಳ್ತಿದ್ದಾನೆ. ಇನ್ನು ಯೇಸುಕ್ರಿಸ್ತನು ಕೊನೆಯದಾಗಿ ಆಡಿದ ಮಾತುಗಳನ್ನು ಗಮನಿಸುವುದಾದರೆ, ತಾನು ಪುನರುತ್ಥಾನಗೊಂಡು ಸ್ವರ್ಗಾರೋಹಣಗೊಳ್ಳುವುದಕ್ಕೆ ಮುಂಚೆ ಎಣ್ಣೆಯುಂಗರವುಳ್ಳ ಗುಡ್ಡಕ್ಕೆ ಶಿಷ್ಯರನ್ನು ಕರೆಸಿ ಆತನು ಶಿಷ್ಯರಿಗೆ ಕೊನೆಯದಾಗಿ ಹೇಳಿದ ಮಾತು ಅಪೊಸ್ತಲ ಕೃತಿಗಳ ಪುಸ್ತಕ 1ನೇ ಅಧ್ಯಾಯದ 8ನೇ ವಚನದಲ್ಲಿ ಆತನು ಹೇಳ್ತಿದ್ದಾನೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲೂ ಯೆಹೂದ್ಯದಲ್ಲೂ ಸಮರ್ಯದಲ್ಲೂ ಭೂಮಿಯ ಕಟ್ಟ ಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿರು. 9ನೇ ವಚನ, ಇದನ್ನು ಆಡಿದ ಮೇಲೆ ಅವರ ಕಣ್ಣ ಮುಂದೆ ಆತನು ಪರಲೋಕಕ್ಕೆ ಏರಿಸಲ್ಪಟ್ಟನು. ಇದನ್ನು ಆಡಿದ ಮೇಲೆ ಅಂದರೆ ಲಾಸ್ಟ್ ಯೇಸು ಸ್ವಾಮಿ ಆಡಿದ ಮಾತು ಯಾವುದು? ಪವಿತ್ರಾತ್ಮನ ಕುರಿತಾಗಿ. ಅಂದರೆ ಯೇಸುಕ್ರಿಸ್ತನ ಜೀವಿತದಲ್ಲಿ ಪವಿತ್ರಾತ್ಮನಿಗೆ ಕೊಟ್ಟಷ್ಟು ಪ್ರಾಧಾನ್ಯತೆ ಬೇರೆ ಯಾರೂ ಕೊಟ್ಟಿರಲಿಲ್ಲ. ಆದ್ದರಿಂದ ಯೇಸುಕ್ರಿಸ್ತನ ಸೇವೆ ಬಹಳ ಬಲಯುತವಾಗಿತ್ತು, ಶಕ್ತಿಯುತವಾಗಿತ್ತು. ಆದ್ದರಿಂದ ನನ್ನನ್ನು ಕೇಳುವಂತಹ ಸೇವಕರಿಗಳಿಗೂ ಸೇವೆ ಮಾಡುವುದಕ್ಕೆ ಬಯಸುವವರಿಗೂ ಎಲ್ಲ ವಿಶ್ವಾಸಿಗಳಿಗೂ ಹೇಳಲಿಕ್ಕಿರುವಂಥದ್ದು, ಪವಿತ್ರಾತ್ಮನಿಗೆ ನೀವು ಆದ್ಯತೆ ಕೊಡಬೇಕು. ಪವಿತ್ರಾತ್ಮನಿಂದ ತುಂಬಲ್ಪಟ್ಟ, ಪವಿತ್ರಾತ್ಮನನ್ನು ಪ್ರೀತಿಸುವ, ಪವಿತ್ರಾತ್ಮನನ್ನು ಆಶ್ರಯಿಸುವ, ಆತ್ಮಾನುಸಾರವಾಗಿ ನಡೆಯುವ ಒಂದು ಜೀವಿತ ನಿಮ್ಮದಾದರೆ ನಿಮ್ಮ ಸೇವೆಗಳು, ಜೀವಿತವು ಯೇಸುವಿನ ಹಾಗೆ ಫಲ ಸಮೃದ್ಧಿಯಿಂದ ಸಂತೋಷಭರಿತವಾದ ಸೇವೆಯಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ಇನ್ನು ನಾವು ವಿಷಯಕ್ಕೆ ಬರೋಣ. ಅಲ್ಲಿ ಯೇಸುಕ್ರಿಸ್ತನು ಸಂದೇಶದಲ್ಲಿ ತನ್ನನ್ನು ತಂದೆಯಾದ ದೇವರು ಯಾತಕ್ಕಾಗಿ ಅಭಿಷೇಕಗೊಳಿಸಿದ್ದಾನೆ ಎಂಬ ಸಂಗತಿಯನ್ನು ಆತನು ಹೇಳಿದ್ದಾನೆ. ತಾನು ತಂದೆಯಾದ ದೇವರಿಂದ ಅಭಿಷೇಕಗೊಂಡವನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಈಗ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂಥದ್ದು ದೇವರ ಪ್ರಸಾದ ವರ್ಷ, ಹಾಗೆ ಅಲ್ವಾ ಅಲ್ಲಿ ಶುಭ ವರ್ಷವನ್ನು ಪ್ರಚಾರಗೊಳಿಸುವುದಕ್ಕಾಗಿ. ಆದರೆ ಯೆಶಾಯನ ಗ್ರಂಥ 61ನೇ ಅಧ್ಯಾಯದಲ್ಲಿ ಅದಾದ ಮೇಲೆ ಶುಭ ವರ್ಷವನ್ನು ಪ್ರಚಾರ ಮಾಡುವುದಕ್ಕೂ ಆಮೇಲೆ ದೇವರ ನ್ಯಾಯ ತೀರ್ಪನ್ನು ಬರಮಾಡುವುದಕ್ಕೂ ಇದೆ. ಆದರೆ ದೇವರ ನ್ಯಾಯ ತೀರ್ಪಿನ ವಿಚಾರವಾಗಿ ಹೇಳದೆ ಸ್ವಾಮಿ ಹೇಳ್ತಿದ್ದಾನೆ, ನಾನು ಶುಭ ವರ್ಷವನ್ನು ಪ್ರಚಾರ ಮಾಡುವುದಕ್ಕಾಗಿ ಬಂದಿದ್ದೇನೆ. ಕಾರಣವೇನೆಂದರೆ ಯೇಸುಕ್ರಿಸ್ತನ ಬರೋಣ ಶುಭ ವರ್ಷವನ್ನು ಸಾರುವುದಕ್ಕಾಗಿ, ಎಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕಾಗಿತ್ತು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟದು ಎಲ್ಲರೂ ನಿತ್ಯ ಜೀವನ ಪಡೆಯುವುದಕ್ಕಾಗಿತ್ತು. ಆದರೆ ಯೇಸುಕ್ರಿಸ್ತನು ಆ ಸಂದೇಶವನ್ನು ಸಾರಿ ತನ್ನ ಸೇವೆಯನ್ನು ಮುಗಿಸಿ ಪರಲೋಕಕ್ಕೆ ಏರಿಸಲ್ಪಟ್ಟನು. ಈಗ ಆತನು ಏರಿಸಲ್ಪಟ್ಟು 2019 ವರ್ಷಗಳಾಯಿತು. ಇನ್ನು ಯಾವಾಗ ಯೇಸು ಸ್ವಾಮಿ ಬರುತ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಬಂದು ತನ್ನ ಸಭೆಯನ್ನು ಸೇರಿಸಿದ ಮೇಲೆ ಇನ್ನು ಯೇಸುಕ್ರಿಸ್ತನು ರಾಜಾದಿರಾಜನಾಗಿ ಆಗಮಿಸಲಿಕ್ಕಿದ್ದಾನೆ. ಆ ಸಮಯದಲ್ಲಿ ಯೇಸುಕ್ರಿಸ್ತನು ಬರುವಂಥದ್ದು ಶುಭ ವರ್ಷವನ್ನು ಪ್ರಚಾರ ಮಾಡುವುದಕ್ಕಾಗಿ ಅಲ್ಲ, ಲೋಕಕ್ಕೆ ಒಬ್ಬ ನ್ಯಾಯಾಧಿಪತಿಯಾಗಿ ನ್ಯಾಯ ತೀರಿಸುವನಾಗಿ. ಆದ್ದರಿಂದ ಬೈಬಲ್ ಹೇಳ್ತಾ ಇದೆ, ಇದು ಸುಪ್ರಸನ್ನತೆಯ ಕಾಲ, ಇದು ರಕ್ಷಣೆಯ ದಿನ. ಈಗ ದೇವರು ನಮಗೆ ರಕ್ಷಣೆ ಹೊಂದುವುದಕ್ಕಾಗಿ ಅವಕಾಶ ಕೊಡ್ತಾ ಇದ್ದಾನೆ. ತನ್ನ ರಾಜ್ಯಕ್ಕೆ ನಮ್ಮೆಲ್ಲರನ್ನ ಯೇಸು ಸ್ವಾಮಿ ಕರೆಯುತ್ತಾ ಇದ್ದಾನೆ. ಈಗ ಆತನ ಕರೆಯನ್ನು ಸ್ವೀಕಾರ ಮಾಡಿಕೊಂಡು ನಾವು ಯೇಸು ಸ್ವಾಮಿಯನ್ನು ನಂಬಿ ದೇವರ ಮಕ್ಕಳಾಗಿ ಜೀವನ ಮಾಡುವುದಾದರೆ ಆತನ ಬರೋಣದಲ್ಲಿ ನಮಗೆ ಒಯ್ಯಲ್ಪಡುವುದಕ್ಕಾಗಿ ಸಾಧ್ಯ. ಇದು ಶುಭ ವರ್ತಮಾನದ ಕಾಲ ಅಥವಾ ಶುಭ ವರ್ಷ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಆದರೆ ಈ ವರ್ಷ ಎಷ್ಟು ಕಾಲ ದೀರ್ಘಿಸುತ್ತದೆ, ಮುಂದಕ್ಕೆ ಹೋಗುತ್ತದೆ ಎಂಬುದಾಗಿ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಕರ್ತನ ಬರೋಣ ಬಾಗಿಲ ಬಳಿಯಲ್ಲೇ ಇದೆ. ಆತನ ಆ ಬರೋಣದ ಶಬ್ದ ಕೇಳುವುದಕ್ಕೆ ಇನ್ನು ನಿಮಿಷಗಳು ಮಾತ್ರ ಉಳಿದಿದೆ. ಆದ್ದರಿಂದ ಅತಿ ಬೇಗನೆ ಆತನ ಬರೋಣಕ್ಕಾಗಿ ನಾವು ಸಿದ್ಧಗೊಳ್ಳಬೇಕು. ನಾವು ಈ ಶುಭ ವರ್ಷದಲ್ಲಿ ಸಿದ್ಧಗೊಳ್ಳದಿದ್ದರೆ ಇನ್ನೊಂದು ನ್ಯಾಯ ತೀರ್ಪಿನ ಸಮಯ ಎಲ್ಲರಿಗೂ ಕಾದಿದೆ. ಅವತ್ತು ನಾವು ರಕ್ಷಣೆ ಹೊಂದೋಣ, ಇದು ಸರಿ, ಈಗ ನಾನು ದೇವರನ್ನ ನಂಬೋಣ ಅಂತ ಹೇಳಿದ್ರೆ ನಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇದು ಕೃಪಾಕಾಲ, ಪವಿತ್ರಾತ್ಮನ ಯುಗ, ಅಥವಾ ಸ್ವಾಮಿಯ ಕಡೆಗೆ ಆಕರ್ಷಿಸುವಂತಹ ಸಮಯ. ಈಗ ನಾವು ಬಂದರೆ ದೇವರ ನಿತ್ಯ ಜೀವನ ಹೊಂದಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಇನ್ನು ನಾವು ಈ ಸಂದೇಶವನ್ನು ಸರಿಯಾಗಿ ಕಲಿಯುವುದಾದರೆ, ಯೇಸುಕ್ರಿಸ್ತನು ಸಂದೇಶದ ಪ್ರಾರಂಭ ಬಹಳ ಚೆನ್ನಾಗಿ ಹೇಳಿದ.
ಇದನ್ನು ಕೇಳಿ ಜನರೆಲ್ಲರೂ ಏನು ಮಾಡಿದರು? ಆಶ್ಚರ್ಯಪಟ್ಟರು. ಅಂದರೆ ಅವರು ಈ ತನಕ ಕೇಳಿದಂಥ ಸಂದೇಶಕ್ಕಿಂತ ವಿಭಿನ್ನವಾಗಿತ್ತು ಯೇಸು ಕ್ರಿಸ್ತನ ಸಂದೇಶ. ಯಹೂದ ರಬ್ಬಿಗಳು ಅಥವಾ ಶಾಸ್ತ್ರಿಗಳು ಆಡುವ ಮಾತುಗಳಿಗಿಂತ ಆತನ ಮಾತಿನಲ್ಲಿರುವ ಅಧಿಕಾರ ಮತ್ತು ಅವರ ಭಾಷಾ ಶೈಲಿ ಮತ್ತು ಪ್ರಸಂಗ ಶೈಲಿಗಿಂತ ವ್ಯತ್ಯಸ್ತವಾದ ಶೈಲಿ ಯೇಸು ಕ್ರಿಸ್ತನದಾದದ್ದರಿಂದ ಜನರೆಲ್ಲರೂ ಆತನ ಪ್ರಸಂಗದಲ್ಲಿ ಆಶ್ಚರ್ಯಪಟ್ಟರು. ಆದರೆ ಯೇಸು ಕ್ರಿಸ್ತನು ವಿಷಯಕ್ಕೆ ಬಂದಾಗ, ಅಂದರೆ ತಾನು ಯಾತಕ್ಕೋಸ್ಕರ ಎದ್ದು ನಿಂತನು ಎಂಬುದನ್ನು ತಾನು ಹೇಳಲಿಕ್ಕೆ ಆರಂಭಿಸಿದಾಗ ಜನರಿಗೆ ಆತನ ಮೇಲೆ ಸಿಟ್ಟು ಬಂತು. ಈಗ ನಾವು ಅದರ ಅಲ್ಲಿ ಆ ಭಾಗ ಓದುವಾಗ ಯೇಸು ಕ್ರಿಸ್ತನು ಆಡಿದ ಮಾತುಗಳಲ್ಲಿ ಅವರನ್ನು ಸಿಟ್ಟಿಗೆ ಒಳಪಡಿಸಿದ ಸಂಗತಿ ಏನು? ಆ ಭಾಗವನ್ನೊಮ್ಮೆ ದಯಮಾಡಿ ಓದಿ. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆ ಬಿದ್ದಿರಲಾಗಿ ಆತನವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ದೈವೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಆತನು ಅವರಿಗೆ, ನೀವಂತೂ ವೈದ್ಯನೇ, ನಿನ್ನನ್ನೇ ವಾಸಿ ಮಾಡಿಕೋ ಎಂಬ ಗಾದೆಯನ್ನು ನನಗೆ ಹೇಳಿ, ಕಪೆರ್ನೌಮಿನಲ್ಲಿ ಎಂತೆಂಥ ಕಾರ್ಯಗಳು ನಡೆದವೆಂದು ನಾವು ಕೇಳಿದೆವು, ಅಂಥವುಗಳನ್ನು ಈ ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡು ಅನ್ನುವಿರಷ್ಟೇ. ಆದರೆ ಯಾವ ಪ್ರವಾದಿಯು ಸ್ವದೇಶದಲ್ಲಿ ಸಮ್ಮತನಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಕೇಳಿರಿ, ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನನ್ನು ಕಳುಹಿಸದೆ ಸೀದೋನ್ ದೇಶಕ್ಕೆ ಸೇರಿದ ಸೆರಪ್ತ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದನು. ಮತ್ತು ಎಲಿಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರೇಲ್ ಜನರಿಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳಿದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರಿಯ ದೇಶದವನಾದ ನಾಮಾನು ಮಾತ್ರ ಶುದ್ಧನಾದನು ಎಂದು ಹೇಳಿದನು. ಸಭಾಮಂದಿರದವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಎದ್ದು ಆತನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು. ಸಂದೇಶದ ಪ್ರಾರಂಭ ಬಹಳ ಚೆನ್ನಾಗಿತ್ತು. ಅವರು ಆತನ ಮಾತುಗಳಿಗೆ ಅತ್ಯಾಶ್ಚರ್ಯಪಟ್ಟರು. ಆದರೆ ಯೇಸು ಕ್ರಿಸ್ತನು ವಿಷಯಕ್ಕೆ ಬರ್ತಾ ಇದ್ದಾನೆ. ಏನು ವಿಷಯ? ಇಸ್ರಾಯೇಲರ ಕಾಲದಲ್ಲಿ ಇಸ್ರಾಯೇಲರು ದೇವರನ್ನು ನಂಬದೇ ಹೋದದ್ದು, ಅನ್ಯರು ದೇವರನ್ನು ನಂಬಿದ್ದು, ಇದಾಗಿತ್ತು ವಿಷಯ. ಇಸ್ರಾಯೇಲರ ಅಪನಂಬಿಗಸ್ತಿಕೆ ಮತ್ತು ಅನ್ಯರ ನಂಬಿಗಸ್ತಿಕೆ ಅಥವಾ ಅನ್ಯರು ದೇವರನ್ನು ನಂಬಿದ್ದು, ಅದು ಏಲಿಯನ ಮತ್ತು ಏಲೀಷನ ಕಾಲದಲ್ಲಿ ನಡೆದ 2 ಘಟನೆಗಳು. ಹಳೆ ಒಡಂಬಡಿಕೆಯಿಂದ ಉದಾಹರಣೆ ಸ್ವಾಮಿ ತರ್ತಾ ಇದ್ದಾನೆ. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಏಲಿಯನ ಕಾಲದಲ್ಲಿ ನಡೆದಂತಹ ಒಂದು ಘಟನೆ ಇದೆ. ದೇಶದಲ್ಲೆಲ್ಲ ಬರ ಇದ್ದಾಗ ಏಲಿಯನು ಕೆರೀತ ಹಳ್ಳದಲ್ಲಿ ನೀರನ್ನು ಕುಡಿದು ಕಾಗೆ ತಂದ ರೊಟ್ಟಿಗಳನ್ನು ತಿಂದು ಪೋಷಿಸಲ್ಪಟ್ಟನು. ಆದರೆ ದೇವರು ಅಲ್ಲಿಂದ ಆತನ ಸ್ಥಳವನ್ನು ಸೀದೋನ್ ದೇಶದ ಸಾರಾಪ್ತೆ ಎಂಬಂತಹ ಹಳ್ಳಿಗೆ ವರ್ಗಾಯಿಸಿದನು. ಅಲ್ಲಿ 3.5 ವರ್ಷಗಳ ಕಾಲ ಒಂದು ವಿಧವೆಯಿಂದ ಪೋಷಿಸಲ್ಪಟ್ಟನು. ಅದು ಇಸ್ರಾಯೇಲ್ನ ಹೊರಗಿನ ಸೀದೋನ್ ದೇಶ, ಅಲ್ಲಿನ ಚಾರಾಪ್ತೆ ಎಂಬಂತಹ ಗ್ರಾಮದಲ್ಲಿ ಒಬ್ಬ ವಿಧವೆಯಿಂದ ಏಲಿಯನು ಸಂರಕ್ಷಿಸಲ್ಪಟ್ಟನು. ಇಸ್ರಾಯೇಲರಲ್ಲಿ ಅನೇಕ ವಿಧವೆಯರಿದ್ದರು. ಆದರೆ ಅವರ ಬಳಿಗೆ ದೇವರು ಕಳುಹಿಸದೆ ಏಲಿಯನನ್ನು ಒಂದು ಅನ್ಯ ದೇಶಕ್ಕೆ ಕಳುಹಿಸಿ ಅನ್ಯ ಮತಸ್ಥಳಾದ ಒಬ್ಬ ಹೆಂಗಸಿನ ಕೈಯಿಂದ ಪೋಷಿಸಲ್ಪಟ್ಟರು. ಇದು ಯೇಸು ಸ್ವಾಮಿ ಮೆನ್ಷನ್ ಮಾಡಿದ. ಎರಡನೇದಾಗಿ ಏಲೀಷನ ಕಾಲದಲ್ಲಿ, ಏಲಿಯನ ಶಿಷ್ಯನಾದ ಏಲೀಷನ ಕಾಲದಲ್ಲಿ, ಅದು 2 ವರ್ಷಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಲ್ಲಿ ಅನೇಕ ಕುಷ್ಠರೋಗಿಗಳಿದ್ದರು. ಆದರೆ ಸುರಿಯ ದೇಶ ಅಂದರೆ ಬೇರೆ ಒಂದು ದೇಶದ, ಆ ದೇಶದ ನಾಮಾನನು ಎಂಬಂತಹ ಒಬ್ಬ ಕುಷ್ಠರೋಗಿ, ಒಬ್ಬ ಸೈನ್ಯಾಧಿಪತಿ, ಆತನು ಏಲೀಷನ ಬಳಿಗೆ ಬಂದು ರೋಗವನ್ನು ನಿವಾರಿಸಿಕೊಂಡನು. ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಿ ಆತನು ತನ್ನ ಕುಷ್ಠರೋಗಕ್ಕೆ ಬಿಡುಗಡೆಯನ್ನು ಹೊಂದಿಕೊಂಡನು. ಈ 2 ಘಟನೆ ಯಾಕೆ ಇಸ್ರಾಯೇಲರನ್ನು ಇಷ್ಟು ಕೆರಳಿಸಿತು ಅಂದರೆ, ಇಸ್ರಾಯೇಲರು ದೇವರನ್ನು ನಂಬದೇ ಹೋದದ್ದು, ಅನ್ಯ ಮತಸ್ಥರು ದೇವರನ್ನು ನಂಬಿದರು ಎಂಬ ಸಂಗತಿ ಇಸ್ರಾಯೇಲರನ್ನು ಕೆರಳಿಸಿತು. ಕಾರಣ,
ಇಸ್ರಾಯೇಲರಿಗೆ ಅಥವಾ ಯಹೂದ್ಯರಿಗೆ ಒಂದು ಧೋರಣೆ ಇದೆ, ದೇವರು ನಮ್ಮ ಪಕ್ಷವಾಗಿದ್ದಾನೆ, ದೇವರು ನಮಗೋಸ್ಕರ ಮಾತ್ರವಾಗಿದ್ದಾನೆ, ದೇವರು ನಮ್ಮ ತಂದೆಯಾಗಿದ್ದಾನೆ, ದೇವರ ಪ್ರಜೆಗಳು ನಾವಾಗಿದ್ದೇವೆ, ಬೇರೆ ಯಾರನ್ನೂ ದೇವರು ಪ್ರೀತಿಸ್ತಾ ಇಲ್ಲ, ದೇವರು ನಮಗೆ ಮಾತ್ರ ಸ್ವಂತ ಎಂಬುದಾಗಿ ಅವರು ತಿಳ್ಕೊಂಡಿದ್ದರು. ಆದರೆ ಯೇಸುಕ್ರಿಸ್ತನು ಅವರ ಆ ಹುಸಿ ಧೋರಣೆಯನ್ನು ಅಲ್ಲಿ ಸಂಪೂರ್ಣವಾಗಿ ತಳ್ಳಿ ಹಾಕುತ್ತಾ ದೇವರು ಯಹೂದ್ಯರನ್ನು ಮಾತ್ರವಲ್ಲ ಎಲ್ಲರನ್ನೂ ಪ್ರೀತಿಸ್ತಾನೆ, ಎಲ್ಲರನ್ನೂ ದೇವರು ಉಪಯೋಗಿಸ್ತಾನೆ, ಎಲ್ಲರೂ ದೇವರಿಗೆ ಮಕ್ಕಳಾಗಿದ್ದಾರೆ ಎಂಬ ಸಂಗತಿಯನ್ನು ಹೇಳಿದಾಗ ಕಟ್ಟ ಯಹೂದಿಗಳಾದಂತಹ ಈ ನಜರೇತಿನ ಜನರು ಯೇಸು ಸ್ವಾಮಿಯ ಮೇಲೆ ತಿರುಗಿ ಬೀಳುವುದಕ್ಕೆ ಆರಂಭಿಸಿದರು. ಇಲ್ಲಿ ನಾವು ಕಲಿಯತಕ್ಕಂತಹ ಒಂದು ದೊಡ್ಡ ಆತ್ಮಿಕ ಪಾಠವೇನೆಂದರೆ, ದೇವರ ರಾಜ್ಯ ಸಕಲ ಜನಾಂಗಗಳಿಗೂ ಕ್ಷಮಿಸುವುದರಲ್ಲಿ, ಗುಣಪಡಿಸುವಿಕೆಯಲ್ಲಿ ಮತ್ತು ಬಿಡುಗಡೆಯನ್ನುಂಟುವ ಕಾರ್ಯದಲ್ಲಿ ನಿರತರಾಗಬೇಕೆಂದು ಬೋಧಿಸ್ತಾ ಇದೆ. ಅಂದರೆ ದೇವರ ರಾಜ್ಯ ಕೇವಲ ಯಹೂದ್ಯರಿಗೆ ಮಾತ್ರವಲ್ಲ, ಅದು ಎಲ್ಲ ಜಾತಿ ಜನಾಂಗಗಳಿಗೆ ಎಂಬ ಸಂಗತಿಯನ್ನು ಯೇಸು ಕ್ರಿಸ್ತನು ಬೋಧನೆ ಮಾಡ್ತಾ ಇದ್ದಾನೆ. ಯಹೂದ್ಯರಿಗೆ ಅವರ ಕಾರ್ಯಗಳು ಮಾತ್ರ. ನಾನು ಕಳೆದ ದಿವಸ ಹೇಳಿದೆ, ದೇವಾಲಯ ಕೇವಲ ಅವರಿಗೋಸ್ಕರ ಮಾತ್ರ ಅಂತ ಅವರು ತಿಳ್ಕೊಂಡ್ರು. ಆದರೆ ದೇವರು ಅದನ್ನು ಜನಾಂಗಗಳಿಗೋಸ್ಕರವಾಗಿ ಕಟ್ಟಿದ್ದು. ಆದರೆ ಜನಾಂಗಗಳ ಕೋರ್ಟ್ಯಾರ್ಡನ್ನು ಅವರು ತಮ್ಮ ವ್ಯಾಪಾರಕ್ಕೋಸ್ಕರ ಅವರು ಉಪಯೋಗಿಸಿ ಅದನ್ನು ಹಾಳು ಮಾಡಿದರು. ಈ ರೀತಿ ಯಹೂದ್ಯರ ಸ್ವಾರ್ಥವಾದಂತಹ ಚಿಂತನೆಗೆ ದೇವರು ಒಂದು ಬಿಡುಗಡೆ ಕೊಡಲಿಕ್ಕೆ ಶ್ರಮಿಸ್ತಾ ಇದ್ದಾನೆ. ಇದು ಅವರನ್ನು ಕೆರಳಿಸಿತು. ಈಗ ಜನರೆಲ್ಲರೂ ಆತನ ಮೇಲೆ ಮುತ್ತಿಗೆ ಹಾಕಿ ಆತನನ್ನು ಹಿಡಿದುಕೊಂಡು ಅವರ ಪಟ್ಟಣ ಕಟ್ಟಿದಂತಹ ಎತ್ತರವಾದ ಸ್ಥಳಕ್ಕೆ ಕರೆದುಕೊಂಡು ಅಲ್ಲಿ ಕಡಿದಾದ ಒಂದು ಭಾಗದಿಂದ ಯೇಸುವನ್ನು ದೂಡಿ ಬಿಡಬೇಕೆಂಬುದಾಗಿ ಶ್ರಮಿಸಿದನು. ಆದರೆ ಆತನು ಅವರ ಮಧ್ಯದಿಂದ ಹಾದು ಹೋದನು ಎಂಬುದಾಗಿ ನಾವು ಓದ್ತೇವೆ. ನಾನು ಆ ಭಾಗ ಓದಿದಾಗ ನನಗೆ ಭಾಳ ಆಶ್ಚರ್ಯವಾಯಿತು. ಅಂದರೆ ಇಷ್ಟು ಜನರು ಅಂದು 300 ಮಂದಿ ಆದರೂ ಅಂದು ಆ ಸಬ್ಬತ್ ದಿವಸ ಅಂದರೆ ಆ ಊರಿನವರೆಲ್ಲ ಆ ಸಬ್ಬತ್ ದಿವಸ ಅಲ್ಲಿ ಇರ್ತಾರೆ. ಯಾಕಂದರೆ ಪ್ರತಿಯೊಬ್ಬ ಗಂಡಸು ಸಬ್ಬತ್ ದಿನದಲ್ಲಿ ದೇವಾರಾಧನೆಗಾಗಿ ಸಿನಗೋಗಳಲ್ಲಿ ಸೇರಿ ಬರ್ತಾರೆ. ಒಂದು 300 ಮಂದಿ ಇಟ್ಟುಕೊಳ್ಳೋಣ. ಇಷ್ಟು ಮಂದಿ ಒಬ್ಬ ಮನುಷ್ಯನನ್ನು ಹಿಡಿದುಕೊಂಡು ಒಂದು ಎತ್ತರವಾದ ಸ್ಥಳಕ್ಕೆ, ಅಂದರೆ ಅವರ ಪಟ್ಟಣ ಕಟ್ಟಿದಂಥ ಎತ್ತರವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಡಿದಾದ ಒಂದು ಸ್ಥಳದಿಂದ ದೂಡಿ ಹಾಕಲಿಕ್ಕೆ ಶ್ರಮಿಸಿದಾಗ ಈ 300 ಅಥವಾ 500 ಮಂದಿಯಿಂದ ಯೇಸು ಸ್ವಾಮಿ ಹೇಗೆ ತಪ್ಪಿಸಿಕೊಂಡು ಹೋದನು ಎಂಬುದು ನನಗೆ ಭಾಳ ಆಶ್ಚರ್ಯವಾದಂಥ ಒಂದು ಸಂಗತಿ. ಅಂದರೆ ನನ್ನ ಅನಿಸಿಕೆ ನಾನು ಹೇಳ್ತೇನೆ, ಈ 300 ಮಂದಿ ಯೇಸು ಸ್ವಾಮಿನ ಹಿಡ್ಕೊಂಡು ಹೋದಾಗ ಅವರೊಳಗೆ ವಾದ ಪ್ರತಿವಾದಗಳು ನಡೆದಿರಬೇಕು. ಒಬ್ಬ ಹೇಳಿರಬೇಕು, ಯೇಸು ಸ್ವಾಮಿಯನ್ನು ಇಲ್ಲಿಂದ ದೂಡಿ ಹಾಕಬೇಕು ಅಂತ. ಇನ್ನೊಬ್ಬ ಹೇಳಿದ, ಇಲ್ಲಿಂದ ಅಲ್ಲ, ಇನ್ನೂ ಎತ್ತರವಾದ ಸ್ಥಳ ಅಲ್ಲಿ ಇದೆ, ಅಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ. ಆವಾಗ ಸ್ವಲ್ಪ ಮಂದಿ ಯೇಸು ಸ್ವಾಮಿಯನ್ನು ತಗೊಂಡು ಅಲ್ಲಿಗೆ ಹೋದರು. ಆವಾಗ ಇನ್ನೂ ಕೆಲವರು ಹೇಳಿದ್ರು, ಅಲ್ಲಿಂದ ಅಲ್ಲ, ಇಲ್ಲಿಂದ ಹಾಕಬೇಕು ಅಂತ. ಅವರು ಎಲ್ಲಿಂದ ದೂಡಿ ಹಾಕಬೇಕು ಅಂತ ಚರ್ಚೆ ನಡೆಯುತ್ತಿರುವಾಗ ಯೇಸು ಸ್ವಾಮಿ ಇಲ್ಲಿಂದ ಹಾದು ಹೋದ. ಇದೇ ಅಲ್ಲಿ ನಡೆದದ್ದು. ಆದ್ದರಿಂದ ಯೇಸು ಸ್ವಾಮಿ ಹೋದದ್ದು ಅವರಿಗೆ ಗೊತ್ತೇ ಆಗಲಿಲ್ಲ. ಇಲ್ಲಿ ಒಂದು ಪಾಠವಿದೆ, ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೇವೆ, ಎಲ್ಲರೂ ಹೊಡೆದ್ರೆ ಹಾವು ಸಾಯುವುದಿಲ್ಲ ಅಂತ. ಅಂದರೆ ಏನು, ಎಲ್ಲರೂ ಸೇರಿ ದೂಡಿ ಹಾಕಲಿಕ್ಕೆ ನೋಡಿದರು, ಯಾರಿಗೂ ದೂಡಿ ಹಾಕಲಿಕ್ಕೆ ಆಗಲಿಲ್ಲ. ಅವರ ತರ್ಕವಾದ ಮುಗಿದಾಗ ಯೇಸು ಅಲ್ಲಿ ಕಾಣಲೇ ಇಲ್ಲ. ಅವರೆಲ್ಲರೂ ಮತ್ತೆ ತಿರುಗಿ ಅವರು ಬಂದರು. ಅಂದರೆ ಇಲ್ಲಿ ನಾವು ಕಲಿಯತಕ್ಕಂಥ ಒಂದು ಪಾಠವೇನೆಂದರೆ, ಯೇಸುವನ್ನು ಕೊಲ್ಲುವುದಕ್ಕೆ ಅವರಿಗೆ ಸಮಯವಾಗಿರಲಿಲ್ಲ. ಅದಕ್ಕೆ ನಾನು ಹೇಳಿದೆ ಕಳೆದ ಕೆಲವು ಎಪಿಸೋಡ್ನ ಹಿಂದೆ, ಬೈಬಲ್ನಲ್ಲಿ 5 ಸಾರಿ ಯೇಸು ಹೇಳಿದಂಥ ಒಂದು ಮಾತಿದೆ, ನನ್ನ ಸಮಯ ಇನ್ನೂ ಬಂದಿಲ್ಲ. 3 ಸಾರಿ ಯೇಸು ಸ್ವಾಮಿ ಹೇಳಿದ, ಈಗ ನನ್ನ ಗಳಿಗೆ ಬಂತು ಎಂಬುದಾಗಿ. ಯೇಸು ಸ್ವಾಮಿಗೆ ಗೊತ್ತು, ನನ್ನ ಸಮಯವಾಗುವುದಕ್ಕಿಂತ ಮುಂಚೆ, ನನ್ನ ಸೇವೆ ಮುಗಿಯುವುದಕ್ಕಿಂತ ಮುಂಚೆ ಯಾರಿಗೂ ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆದ್ದರಿಂದ ಇವತ್ತು ಸಂದೇಶವನ್ನು ಕೇಳುತ್ತಿರುವಂತಹ ಪ್ರೇಕ್ಷಕರಿಗೆ ನಮಗೆ ಹೇಳಲಿಕ್ಕಿರುವಂಥದ್ದು, ನಮಗೆ ಎಷ್ಟೇ ವಿರೋಧಿಗಳು ಮುತ್ತಿಕೊಂಡರು, ಎಷ್ಟೇ ಶತ್ರುಗಳು ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡಿದರು, ದೇವರು ನಿಶ್ಚಯಿಸಿದ ಸಮಯ ಬರದೆ ಯಾರಿಗೂ ನಮ್ಮನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಪ್ರಕಟಣೆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಮರಣ ಮತ್ತು ಪಾತಾಳದ ಬೀಗದ ಕೈ ನಮ್ಮ ಶತ್ರುವಿನ ಕೈಯಲ್ಲಿ ಅಲ್ಲ, ಅದು ನಮ್ಮ ದೇವರ ಕೈಯಲ್ಲಿ. ಯಾರು ತೆರೆಯದಂತೆ ಮುಚ್ಚುವವನು, ಯಾರು ಮುಚ್ಚದಂತೆ ತೆರೆಯುವವನು ದಾವೀದನ ಬೀಗದ ಕೈಯುಳ್ಳವನಾಗಿದ್ದಾನೆ. ಅಂದರೆ ಮರಣ ಮತ್ತು ಪಾತಾಳದ ಬೀಗದ ಕೈ ಅಂದ್ರೇನು? ನನ್ನ ಮರಣದ ಸಮಯ ನನ್ನ ದೇವರ ಕೈಯಲ್ಲಿ, ಅದನ್ನು ಆತನು ಶತ್ರುಗಳ ಕೈಯಲ್ಲಿ ಕೊಟ್ಟಿಲ್ಲ, ನನ್ನ ವಿರೋಧಿಯ ಕೈಯಲ್ಲಿ ಕೊಟ್ಟಿಲ್ಲ. ಆದ್ದರಿಂದ ನನ್ನ ದೇವರ ಚಿತ್ತವಿಲ್ಲದೆ ನನಗೇನು ಸಂಭವಿಸುವುದಿಲ್ಲ ಎಂಬುದಾಗಿ ನಾವು ನಂಬಿದರೆ ನಮಗೆ ನಿರಾಳವಾಗಿ ಜೀವನ ನಡೆಸುವುದಕ್ಕಾಗಿ ಸಾಧ್ಯ.
ಅದೇ ಅನಾವಶ್ಯಕವಾದ ಸಂಗತಿಗಳ ಕುರಿತು ಚಿಂತಾಗೀಡಿತರಾಗಿ ಭಯಪಟ್ಟು ಜೀವನ ಮಾಡಬೇಕಾಗಿಲ್ಲ. ಯಾಕಂದರೆ ನನಗೆ ಪರಲೋಕದಲ್ಲಿ ಒಬ್ಬ ತಂದೆ ಇದ್ದಾನೆ, ಆ ತಂದೆಯ ಚಿತ್ತಕ್ಕೆ ಹೊರತು ಯಾವುದೂ ನಡೆಯುವುದಿಲ್ಲ. ಇನ್ನು ಎಷ್ಟೇ ಸೈತಾನು ನನಗೆ ವಿರೋಧವಾಗಿ ಬಂದರು, ಎಷ್ಟೇ ಜನರು ನನ್ನಿಂದ ವಿರೋಧವಾಗಿ ನನ್ನನ್ನು ಹಿಂಸಿಸುವುದಕ್ಕೆ ಕೂಡಿಕೊಂಡರು, ನನ್ನ ದೇವರು ನನ್ನ ಪಕ್ಷವಾಗಿದ್ದರೆ ಆತನು ಅದರ ಮಧ್ಯದಲ್ಲಿ ನನಗೋಸ್ಕರ ದಾರಿಯನ್ನು ತೆರೆಯುತ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡರೆ ನಾವು ಯಾವ ವಿರೋಧಿಯ ಮನೆಯಲ್ಲೂ ಅಥವಾ ಯಾವ ಶತ್ರುವಿನ ಉಪದ್ರವಿರುವ ಸ್ಥಳದಲ್ಲೂ ನಮಗೆ ಸಂತೋಷವಾಗಿ ಬದುಕುವುದಕ್ಕಾಗಿ ಸಾಧ್ಯ. ಆದ್ದರಿಂದ ಈ ಘಟನೆ ಯೇಸುಕ್ರಿಸ್ತನನ್ನು ನಜರೇತನ ಬಿಡುವಂತೆ ಪ್ರೇರೇಪಿಸು. ಯೇಸು ಸ್ವಾಮಿ ಗಲೀಲಾಯ ಪ್ರಾಂತ್ಯಕ್ಕೆ ಸೇವೆಗಾಗಿ ಬಂದಾಗ ನಜರೇತನ ಕೇಂದ್ರವಾಗಿಟ್ಟುಕೊಂಡು ಸೇವೆ ಮಾಡಬೇಕು. ಯಾಕಂದರೆ ತನ್ನ ಹುಟ್ಟೂರು, ತನ್ನವರೆಲ್ಲ ಅಲ್ಲಿ ಇದ್ದಾರೆ, ಅವರ ಮಧ್ಯದಲ್ಲಿ ಸೇವೆ ಮಾಡಬೇಕು, ಅವರು ದೇವರ ರಾಜ್ಯದಲ್ಲಿ ಸೇರಬೇಕೆಂಬುದಾಗಿ ಆತನು ಬಯಸಿ ತನಗೆ ಪ್ರಭಾವ ಇದ್ದಂತಹ ಸ್ಥಳಕ್ಕೆ ಆತನು ಬಂದಾಗ ಸ್ವಂತ ಜನರೇ ಆತನನ್ನು ತಳ್ಳಿಬಿಟ್ರು. ಆದ್ದರಿಂದ ಯೇಸು ಸ್ವಾಮಿ ಅಲ್ಲಿಂದ ಸೀದಾ ಕಫರ್ನಹೂಮ್ ಪಟ್ಟಣಕ್ಕೆ ಆತನು ತನ್ನ ಸೇವಾ ಸ್ಥಳವನ್ನು ಬದಲಾವಣೆ ಮಾಡುವುದಾಗಿ ನಾವಲ್ಲಿ ಓದುತ್ತೇವೆ. ಅಷ್ಟೇ, ಇದು ನಂತರವಾಗಿ ಕಫರ್ನಹೂಮಿಗೆ ಹೋಗ್ತಾನೆ ಅಂತ ಹೇಳಿದ್ದೀರಾ, ಅಲ್ಲಿ ಆತನು ಏನು ಮಾಡ್ತಾನೆ, ಎಲ್ಲಿ ಅಲ್ಲಿ ಏನೋ ಸೇವೆಗಳು ಅಂದರೆ ನಜರೇತಿನಿಂದ ಸ್ವಲ್ಪ ದೂರದಲ್ಲಿ ಇರತಕ್ಕಂಥ ಒಂದು ಪಟ್ಟಣವಾಗಿದೆ. ನಾವು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ, ಲೂಕನ ಸುವಾರ್ತೆ 4:31ನೇ ವಚನದಿಂದ ಮುಂದಕ್ಕೆ ಹೋಗುವಾಗ ನಜರೇತಿನವರು ಯೇಸುವಿನ ವಿರೋಧಪಡಿಸಿದ್ದರಿಂದ, ಅಂದರೆ ಯಹೂದ್ಯರ ಕ್ರೋಧ ಮತ್ತು ತಿರಸ್ಕಾರದ ನಿಮಿತ್ತವಾಗಿ ಯೇಸು ತನ್ನ ಕಾರ್ಯಕ್ಷೇತ್ರವನ್ನು ಕಫರ್ನಹೂಮಿಗೆ ವರ್ಗಾಯಿಸಬೇಕಾಗಿ ಬಂತು. ಆದರೆ ಯೇಸುವಿನ ಇಷ್ಟ ನಜರೇತಿನಲ್ಲಿ ಇರುವುದಕ್ಕಾಗಿತ್ತು. ಈ ಸಣ್ಣ ಊರು ಅಂದರೆ ಕಫರ್ನಹೂಮ್ ಎಂಬಂಥ ಈ ಸಣ್ಣ ಊರು ಒಂದು ವ್ಯಾಪಾರ ಕೇಂದ್ರ, ಸಮುದ್ರ ಮಟ್ಟದಿಂದ 220 ಮೀಟರ್ ಎತ್ತರದಲ್ಲಿದ್ದಂತಹ ಒಂದು ಪಟ್ಟಣ. ಇದು ಗಲೀಲಾಯ ಸೀಮೆಗೆ ಸೇರಿದಂತಹ ಒಂದು ಸ್ಥಳವಾಗಿತ್ತು. ಈ ಸ್ಥಳದಲ್ಲೇ ಯೇಸುಕ್ರಿಸ್ತನು ಹೆಚ್ಚು ಸೇವೆಯನ್ನು ಮಾಡಿದ್ದೆಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಗಲೀಲಾಯದ ತನ್ನ ಸೇವಾ ಕೇಂದ್ರ ಕಫರ್ನಹೂಮ್ ಎಂಬಂತಹ ಈ ಪಟ್ಟಣವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 38ನೇ ವಾಕ್ಯದ ಪ್ರಕಾರ ಕೆಲವು ದಿನಗಳ ಹಿಂದೆ, ಅಂದರೆ ಯೇಸುಕ್ರಿಸ್ತನು ಮೊದಲ ಬಾರಿಗೆ ಗಲೀಲಾಯವನ್ನು ಸಂದರ್ಶಿಸಿದಾಗ, ಅಂದರೆ ಗಲೀಲಾಯದ ಕಾನಾ ಊರಿನ ಮದುವೆಯನ್ನು ಮುಗಿಸಿ ಅವರು ಘಟ್ಟ ಇಳಿದು ಎಲ್ಲಿಗೆ ಹೋದರು? ಯೇಸು ತನ್ನ ತಾಯಿ, ತನ್ನ ಸಹೋದರರು ಮತ್ತು ಶಿಷ್ಯರು ಘಟ್ಟ ಇಳಿದು ಕಫರ್ನಹೂಮಿಗೆ ಹೋದರು. ಕೆಲ ಕಾಲ ಅಲ್ಲಿ ಇದ್ದನು ಎಂಬುದಾಗಿ ನಾವು ಕೆಲವು ಸಂಚಿಕೆಗಳ ಹಿಂದೆ ಕಲಿತೆವು. ಈಗ ಯೇಸುಕ್ರಿಸ್ತನು ತಿರುಗಿ ಅಲ್ಲಿಗೆ ಬರ್ತಾ ಇದ್ದಾನೆ. 1 ವರ್ಷದ ಹಿಂದೆ, ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ, ಅಂದರೆ ಕಾನಾ ಊರಿನ ಅದ್ಭುತ ನಡೆದ ಮೇಲೆ ಯೇಸುವಿನ ತಾಯಿ, ಸಹೋದರರು, ಶಿಷ್ಯರು ಈ ಸ್ಥಳವನ್ನು ಸಂದರ್ಶಿಸಿದಾಗ್ಯೂ ಅವರು ಅಲ್ಲಿ ವಾಸ ಮಾಡಿರಲಿಲ್ಲ. ಆದರೆ ಯೇಸು ಈ ಪಟ್ಟಣದಲ್ಲಿ ಮತ್ತೆ, ಅಂದರೆ 2ನೇ ಸಾರಿ ಬಂದು ನಜರೇತಿನಿಂದ ಹೋಗಿ ಅಲ್ಲಿ ವಾಸ ಮಾಡುತ್ತಾ ಮುಂದಿನ ಸೇವೆಯನ್ನು ಅಲ್ಲಿ ಕೇಂದ್ರವಾಗಿಟ್ಟುಕೊಂಡು ಆತನು ಮಾಡ್ತಾ ಇದ್ದಾನೆ. ವೇದ ಪಂಡಿತರ ಅಭಿಪ್ರಾಯ ಪ್ರಕಾರವಾಗಿ ಅದು ಪೇತ್ರನ ಮನೆ ಇದ್ದಂತಹ ಸ್ಥಳ ಕಫರ್ನಹೂಮ್. ಲೂಕನ ಸುವಾರ್ತೆ 4:38ರಲ್ಲಿ ನಾವು ಅದಕ್ಕೆ ಒಂದು ಕ್ಲೂವನ್ನು ಕಾಣ್ತೇವೆ. ಅಂದರೆ ಕಫರ್ನಹೂಮಿನ ನಂತರ ನಂತರದಲ್ಲಿ ಕಫರ್ನಹೂಮನ್ನು ತನ್ನ ಸ್ವಂತ ಪಟ್ಟಣವಾಗಿ ಆತನು ಅಂಗೀಕರಿಸ್ತಾ ಇದ್ದಾನೆ. ಯಾಕಂದರೆ ನಜರೇತಿನವರು ತಿರಸ್ಕರಿಸಿದ್ದರಿಂದ. ಹೀಗೆ ಯೇಸುಕ್ರಿಸ್ತನು ಮತ್ತೆ ಬರುವಾಗಲೆಲ್ಲ ಕಫರ್ನಹೂಮಿಗೆ ಬಂದು ಅಲ್ಲಿ ಪೇತ್ರನ ಮನೆಯಲ್ಲಿ ಇದ್ದುಕೊಂಡು ಆತನ ಸೇವೆಯನ್ನು ವಿಸ್ತಾರ ಮಾಡುವುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೇಸುಕ್ರಿಸ್ತನ ಒಂದು ಪಟ್ಟಣದವರು ತಿರಸ್ಕರಿಸಿದಾಗ ಇನ್ನೊಂದು ಪಟ್ಟಣದವರು ಸ್ವೀಕಾರ ಮಾಡಿಕೊಂಡರು. ಅಂದರೆ ಯೇಸುಕ್ರಿಸ್ತನ ಹೇಳುವಂಥ ಒಂದು ಮಾತಿದೆ, ದೇವರು ಒತ್ತಾಯವಾಗಿ ಯಾರಲ್ಲೂ ಏನು ಮಾಡುವುದಿಲ್ಲ, ನಾವು ಸ್ವೀಕಾರ ಮಾಡಿಕೊಂಡ್ರೆ ದೇವರು. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಓದ್ತೇವೆ 3:20ರಲ್ಲಿ, ನಾನು ಹೃದಯದ ಬಾಗಿಲ ಬಳಿಯಲ್ಲಿ ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದವನ್ನೇ ಕೇಳಿ ಅವರು ಸ್ವಯವಾಗಿ ತೆರೆದುಕೊಡುವುದಾದರೆ ನಾನು ಅವರೊಳಗೆ ಬರುತ್ತೇನೆ. ಯೇಸು ಸ್ವಾಮಿ ಕದ ಒಡೆದು ಬರುವಾತನಲ್ಲ. ಒಂದು ಊರಿನವರು ಆತನ ತಿರಸ್ಕರಿಸಿದರೆ ಯೇಸು ಸ್ವಾಮಿ ಅಲ್ಲಿಂದ ಬೇರೆ ಊರಿಗೆ ಹೋಗ್ತಾನೆ. ಅದು ದೇವರು ನಮಗೆ ಕಲಿಸಿಕೊಟ್ಟಂತಹ ಮಾದರಿಯಾಗಿದೆ. ಆದ್ದರಿಂದ ನಿಮ್ಮ ಊರಿಗೆ ಕರ್ತನು ಬರುವಾಗ ಅಥವಾ ಸಂದೇಶ ಸಿಗುವಾಗ, ನಿಮ್ಮ ಮನೆಗೆ ಕರ್ತನು ಬರುವಾಗ, ನಿಮಗೆ ಸಂದೇಶ ಸಿಗುವಾಗ ನೀವು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡ್ರೆ ನಿಮಗೆ ಅದು ಆಶೀರ್ವಾದ. ನೀವು ಅದನ್ನು ತಿರಸ್ಕರಿಸಿದರೆ ಬೇರೆ ಎಷ್ಟೋ ಮಂದಿ ಅದನ್ನು ಸ್ವೀಕರಿಸ್ತಾರೆ, ಅವರಿಗೆ ಆಶೀರ್ವಾದವಾಗ್ತದೆ, ನೀವು ನಿತ್ಯ ನಾಶಕ್ಕೆ ಹೋಗ್ತೀರಿ. ಆದ್ದರಿಂದ ಈ ಸಂದೇಶ ಕೇಳುವಲ್ಲಿ ನಮಗೆ ಹೇಳಲಿಕ್ಕಿರುವಂಥದ್ದು, ಹಿಂದೆ ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿಕೊಳ್ಳಿರಿ, ಆತನ ಹೃದಯಕ್ಕೆ ನೀವು ಆಹ್ವಾನ ಮಾಡಿಕೊಳ್ಳಿರಿ, ಯೇಸು ಕ್ರಿಸ್ತನ ಮೂಲಕ ಎಲ್ಲ ಆಶೀರ್ವಾದವನ್ನು ಪಡೀರಿ, ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿರಿ ಎಂಬುದಾಗಿ ಹೇಳುತ್ತಾ ನಮ್ಮ ಮಾತುಗಳನ್ನು ನಾವು ಮುಗಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ದೇವಸೇವಕರು ಈ ಸಮಯದಲ್ಲಿ ಕರೆ ಕೊಟ್ಟರು. ನಮ್ಮ ಸಂದೇಶಗಳು ಅಥವಾ ವಾಕ್ಯಗಳು ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಮನೆಗಳಿಗೆ ಬರ್ತಾ ಇದೆ. ಇವತ್ತು ನಿಮ್ಮ ಹೃದಯದ ಬಾಗಿಲನ್ನು ತೆರೆಯಿರಿ, ಕರ್ತನ ವಾಕ್ಯದ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ. ಆತನ ನಿಮ್ಮ ಹೃದಯದಲ್ಲಿ ಬರುವುದಕ್ಕಾಗಿ
ನೀವು ಅವಕಾಶ ಮಾಡಿಕೊಡ್ರಿ. ನೀವು ಆಶೀರ್ವದಿಸಲ್ಪಟ್ಟವರು ಮತ್ತು ನಿತ್ಯತೆಯಲ್ಲಿ ಆತನೊಂದಿಗೆ ಜೀವಿಸುವವರಾಗಿರ್ತಾರೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಹಳ ವಿಸ್ತಾರವಾಗಿ ಸುಂದರವಾಗಿ ಕಲಿಸಿಕೊಡುತ್ತಿರುವಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ಲಾರ್ಡ್ ಪಾಸ್ಟರ್. ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರ್ತೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಶ್ರಯ ಟಿವಿ. ವಂದನೆಗಳು.